ಹಾಯ್ ಎವ್ರಿವನ್, ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್. ತುಂಬಾ ಜನರಿಗೆ ಡೈಜೆಷನ್ ಪ್ರಾಬ್ಲಮ್, ಹೊಟ್ಟೆ ನೋವು ಎಲ್ಲ ಇದ್ದಾಗ ಸೋಡಾ ಕುಡಿಯೋದು ಕಾಮನ್. ಹಾಗಿದ್ರೆ ಬನ್ನಿ ಇವತ್ತು ಚಿಲ್ಲಿ ಲೆಮನ್ ಸೋಡಾ ಮಾಡೋದು ಹೇಗೆ ನೋಡೋಣ. ಮೊದಲನೇದಾಗಿ ಒಂದ್ ಲೋಟ ತಗೊಂಡು ಅದಕ್ಕೆ ಮೇಲ್ಗಡೆ ನಿಂಬೆ ಹಣ್ಣಿಂದ ಒಂದ್ ಸ್ವಲ್ಪ ಉಚ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಾನು ತೋರಿಸ್ತಾ ಇರೋ ರೀತಿ ಒಂದ್ ಪ್ಲೇಟ್ಗೆ ಸ್ವಲ್ಪ ಉಪ್ಪು ಹಾಕೊಂಡು ಲೋಟನ ಬಗ್ಸ್ಬಿಟ್ಟು ನೀಟಾಗಿ ಉಪ್ಪು ಅಂಟ್ಕೋಬೇಕು, ಸುತ್ತ ಆ ತರ ಮಾಡ್ಕೋಬೇಕು. ಡೈಜೆಷನ್ ಒಂದೇ ಪ್ರಾಬ್ಲಮ್ ಅಲ್ಲ, ಹೊಟ್ಟೆ ನೋವು, ಹೊಟ್ಟೆ ಉಬ್ರ ಇದ್ದವರು ಕೂಡ ಕೆಲವ್ರಿಗೆಲ್ಲ ಸೋಡಾ ಕುಡಿದ ತಕ್ಷಣ ಹೊಟ್ಟೆ ನೋವು ಸರಿ ಹೋಗುತ್ತೆ. ಅಂತವ್ರು ಕೂಡ ಇದನ್ನ ಟ್ರೈ ಮಾಡ್ಬೋದು. ನಂತರ ನಾನಿಲ್ಲಿ ಒಂದ್ ಅರ್ಧ ನಿಂಬೆಹಣ್ಣ ಹಿಂಡ್ಕೋತಾ ಇದ್ದೀನಿ ಫಸ್ಟ್ ಲೋಟಕ್ಕೆ. ನಂತರ ಒಂದ್ ಚೂರು 1/4 ಟೀ ಸ್ಪೂನ್ ಅಷ್ಟು ಉಪ್ಪು, ಮತ್ತೆ ಜೊತೆಗೆ ಕಪ್ಪುಪ್ಪು ಅಂದ್ರೆ ಬ್ಲಾಕ್ ಸಾಲ್ಟ್ ಅಂತ ಏನ್ ಕೂಗ್ತೀವಿ ಅದನ್ನು ಕೂಡ ಹಾಕೋಬೇಕು. ಒಂದ್ 1/4 ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಅದನ್ನು ಎಸ್ಪೆಷಲಿ ಇದು ತುಂಬಾ ಜನರು ಈಚೆ ಎಲ್ಲ ಕುಡ್ದೇ ಇರ್ತೀರಾ ಚಿಲ್ಲಿ ಲೆಮನ್ ಸೋಡಾ, ಬಟ್ ಮನೇಲಿ ಇಷ್ಟು ಸಿಂಪಲ್ ಆಗಿ ಇಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಗೊತ್ತಿರಲ್ಲ ಅಷ್ಟೇನೆ. ನೆಕ್ಸ್ಟ್ ನಾನಿಲ್ಲಿ 2 ಸ್ಪೂನ್ ಅಷ್ಟು ಶುಗರ್ ಯೂಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಸಕ್ಕರೆ. ನೀವು ಬೇಕಿದ್ರೆ ಪೌಡರ್ ಮಾಡ್ಕೊಂಡು ಪೌಡರ್ ಶುಗರ್ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲು. ಚಿಲ್ಲಿ ಲೆಮನ್ ಸೋಡಾ ಅಂದಮೇಲೆ ಚಿಲ್ಲಿ ಹಾಕಬೇಕಲ್ವಾ? ಹೌದು, ಒಂದು ಅರ್ಧ ಚಿಲ್ಲಿ ಅಂದರೆ ಕಟ್ ಮಾಡಿ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಖಾರ ಬಿಟ್ಕೋಬೇಕಲ್ವ. ಹಾಗಾಗಿ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ಇದಕ್ಕೆ ಸೋಡಾ ಹಾಕೋಬೇಕಾಗತ್ತೆ. ಸೋಡಾ ನೀವು ಯಾವ ಸೋಡಾ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಸ್ಪೂನ್ ಸಕ್ಕರೆ ಯೂಸ್ ಮಾಡಿದ್ದೀನಿ. ನೀವು ಜಾಸ್ತಿ ಸಿಹಿ ಇಷ್ಟಪಡೋರು ಇನ್ನೂ ಜಾಸ್ತಿ ಬೇಕಾದರೂ ಸಕ್ಕರೆ ಹಾಕೋಬೋದು. ನೋಡಿ, ಇವಾಗ ರೆಡಿ ಆಯಿತು. ಸೋಡಾ ಹಾಕಿದ್ಮೇಲೆ ಆವಾಗಲೇ ಕುಡಿಬೇಕಾಗತ್ತೆ. ಇದನ್ನು ತುಂಬ ಹೊತ್ತು ಬಿಟ್ಟು ಕುಡಿಬಾರ್ದು, ಚೆನ್ನಾಗಿರಲ್ಲ ಟೇಸ್ಟು. ಈಗ ರೆಡಿ ಆಗಿದ್ಮೇಲೆ ನಾನೀಗ ಗಾರ್ನಿಷಿಂಗೋಸ್ಕರ ಒಂದು ಸ್ವಲ್ಪ ಅರ್ಧ ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕೊಂಡಿದ್ದೀನಿ, ಜೊತೆಗೆ 1 ಲೆಮನ್ನ ಇಟ್ಟಿದ್ದೀನಿ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇನೆ ಮನ್ವಿತಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.